ಇನ್ನು ರಾಜ್ಯದಲ್ಲಿ ಮತ್ತೊಮ್ಮೆ ಸಂಚಲನಕ್ಕೆ ಕಾರಣವಾಗ್ತಾ ಇದೆ 4 ಸಚಿವರ ಪ್ರತ್ಯೇಕವಾದಂತಹ ಭೇಟಿ. ಖರ್ಗೆ ವಾರ್ನಿಂಗು ಸಚಿವರು ಡೋಂಟ್ ಕೇರ್ ಅಂದ್ರ ಹಾಗಾದ್ರೆ. ಯಾಕಂದ್ರೆ ವಿಧಾನಸೌಧದಲ್ಲಿ ಎಸ್ಸಿ ಎಸ್ಟಿ ಸಚಿವರು ಸೇರಿ ಮಾತುಕತೆಯನ್ನ ನಡೆಸಿದ್ದಾರೆ. ನಿನ್ನೆ ಮಾತುಕತೆಯನ್ನ ಮಾಡಿದ್ದಾರೆ ಈ 4 ಜನ ಸಚಿವರು. ಸುಮಾರು 20 ನಿಮಿಷಗಳ ಕಾಲ ಸಚಿವರು ಸೇರಿ ಚರ್ಚೆ ಮಾಡಿದ್ದಾರೆ ಭೇಟಿಯಾಗಿ ಅಂತ. 4 ಸಚಿವರ ಭೇಟಿ ಈಗ ಮತ್ತೆ ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಸಚಿವರಾಗಿರುವಂತಹ ಪರಮೇಶ್ವರ್, ಕೆ.ಎನ್. ರಾಜಣ್ಣ, ಸತೀಶ್ ಜಾರಕಿಹೊಳಿ ಮತ್ತು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಈ 4 ಜನ ಒಂದೇ ಕೊಠಡಿಯಲ್ಲಿ, ಪರಮೇಶ್ವರ್ ಅವರ ಕೊಠಡಿಯಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿರುವಂತಹ ಫೋಟೋ ಕೂಡ ಈಗ ಲಭ್ಯವಾಗಿರುವಂಥದ್ದು. ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ಬಂದಿದ್ದರು, ವಾಲ್ಮೀಕಿ ಶ್ರೀಗಳು ಬಂದಿದ್ದರಿಂದಾಗಿ ನಾವೆಲ್ಲರೂ ಭೇಟಿಯಾದ್ವಿ, ಮಾತುಕತೆಯನ್ನು ನಡೆಸಿದ್ವಿ ಅನ್ನುವಂಥದ್ರ ಬಗ್ಗೆ ಈಗ ಪರಮೇಶ್ವರ್ ಹೇಳಿದ್ದಾರೆ. ಇದಕ್ಕೆ ಬೇರೆ ರೀತಿಯ ಅರ್ಥವನ್ನು ಕಲ್ಪಿಸೋ ಅವಶ್ಯಕತೆ ಇಲ್ಲ. ನಾವೇನು ಪ್ರತ್ಯೇಕ ಮೀಟಿಂಗ್ ಮಾಡಿರೋದಲ್ಲ ಅಥವಾ ಡಿನ್ನರ್ ಮೀಟ್ ಮಾಡಿರೋದಲ್ಲ. ಇದು ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ಬಂದಿದ್ದರು ಜಾತ್ರಾ ಮಹೋತ್ಸವಕ್ಕೆ ಇನ್ವೈಟ್ ಮಾಡೋದಕ್ಕೆ. ಸೊ ಆಗ ಸಚಿವರಿಗೆ ಆಮಂತ್ರಣ ಕೊಡೋದಕ್ಕೆ ಬಂದಿದ್ದಂಥ ಸಂದರ್ಭದಲ್ಲಿ ನಾವು ಭೇಟಿಯಾದ್ವಿ ಅನ್ನುವಂಥದ್ದು ಸಮಜಾಯಿಷಿ. ನೋಡಿ, ಫೆಬ್ರವರಿ 8 ಮತ್ತು 9ನೇ ತಾರೀಕಿಗೆ ಒಂದು ಬೃಹತ್ ವಾಲ್ಮೀಕಿ ಜಾತ್ರಾ ಮಹೋತ್ಸವವನ್ನು ಕೈಗೊಂಡಿದ್ದಾರೆ. ಸೊ ಸಚಿವ ಪರಮೇಶ್ವರ್ ಅವರಿಗೆ ಇದಕ್ಕೆ ಇನ್ವೈಟ್ ಮಾಡೋದಕ್ಕೆ ಅಂತ ಹೇಳಿ ಬಂದಾಗ ಪರಮೇಶ್ವರ್ ಅವರ ಕೊಠಡಿಯಲ್ಲೇನೆ ಇನ್ನು ಉಳಿದ 3 ಜನ ಸಚಿವರು ಕೂಡ ಅಲ್ಲಿಗೆ ಬಂದಿದ್ದಾರೆ. ಆಗ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಜಾತ್ರಾ ಮಹೋತ್ಸವಕ್ಕೆ ಆಮಂತ್ರಣವನ್ನು ಕೊಟ್ಟಿದ್ದಾರೆ ವಾಲ್ಮೀಕಿ ಪೀಠದ ಶ್ರೀ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು. ಈ ಸಂದರ್ಭದಲ್ಲಿ 4 ಜನ ಒಟ್ಟಿಗೆ ಕೂತು ಮಾತಾಡಿರುವಂಥದ್ದು. ಬಟ್ ಇದು ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಟ್ಟರು. ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಬೇಡಿ, ಈ ಡಿನ್ನರ್ ಮೀಟ್ಗಳಾಗಲಿ ಅಥವಾ ವಿನಾಕಾರಣ ಹೇಳಿಕೆಗಳನ್ನಾಗಲಿ ಅದನ್ನೆಲ್ಲವೂ ಕೂಡ ಕೊಡಬೇಡಿ ಅನ್ನುವಂಥದ್ರ ಬಗ್ಗೆ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟ ಬಳಿಕವೂ ಕೂಡ ಈ ಭೇಟಿಯಾಗಿ ಮಾತುಕತೆ ನಡೆದಿರುವಂಥದ್ದು, ಚರ್ಚೆ ಆಗಿರುವಂಥದ್ದು, ಇದು ಹಲವಾರು ಪ್ರಶ್ನೆಗಳಿಗೆ ಈಗ ಎಡೆ ಮಾಡಿಕೊಡ್ತಾ ಇದೆ. ಸೊ 4 ಜನ ಸಚಿವರು ನೋಡಿ, ಫೋಟೋದಲ್ಲೂ ಕೂಡ ನಾವು ನೋಡ್ತಾ ಇದ್ವಿ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ ಇವರೆಲ್ಲರೂ ಕೂಡ ಕೆ.ಎನ್. ರಾಜಣ್ಣ ಕೂತ್ಕೊಂಡು ಮಾತಾಡಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಮಾತಾಡಿದ್ದಾರೆ. ನಿನ್ನೆ ನಾನು ದಲಿತ ಸಚಿವರ ಸಭೆಯನ್ನು ಮಾಡಿಲ್ಲ, ನಾನು ಮೀಟಿಂಗಿಗೆ ಏನು ಕರೆದಿದ್ದಲ್ಲ, ರಾಜನಹಳ್ಳಿ ಸ್ವಾಮೀಜಿ ಜಾತ್ರೆ ಕರೆಯೋದಕ್ಕೆ ಅಂತೇಳಿ ಬಂದಿದ್ರು, ನನ್ನ ಕೊಠಡಿಗೆನೆ ಬಂದು ನನಗೆ ಇನ್ವೈಟ್ ಮಾಡಿದ್ರು. ಆ ಟೈಮಲ್ಲಿ ಸ್ವಾಮೀಜಿ ಬಂದಿದ್ದಾರಲ್ಲ ಅಂಥೇಳಿ ರಾಜಣ್ಣ ಅವರು ಮತ್ತು ಸತೀಶ್ ಅವರು ಕೂಡ ಅಲ್ಲಿಗೆ ಬಂದರು, ಮಹದೇವಪ್ಪ ಅವರು ಕೂಡ ಬಂದರು. ಸೊ ನಾವೆಲ್ಲರೂ ಸೇರಿ ಸ್ವಾಮೀಜಿಗಳ ಆಶೀರ್ವಾದ ಪಡ್ಕೊಂಡು ಅಷ್ಟೇ ಮಾತಾಡಿದ್ವಿ, ನಾವು ಅಷ್ಟೇ ಬಿಟ್ಟರೆ ಇನ್ನೇನು ಅದರಲ್ಲಿ ಬೇರೆ ರಾಜಕೀಯ ಇರಲಿಲ್ಲ ಅಂಥೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಆದ ನಂತರ ನೀವು ಕೆಲವೊಂದು ದಲಿತ ಸಚಿವರನ್ನ ಸಭೆ ಮಾಡಿದ್ರಿ, ಎಲ್ಲಿ? ಇಲ್ಲಪ್ಪ, ಯಾರು ಮಾಡಲಿಲ್ಲ. ಇಲ್ಲ, ನಾನು ಸಭೆ ಏನು ಮಾಡಲಿಲ್ಲ. ಎಸ್ ಟಿ ಸಮುದಾಯದ ಸ್ವಾಮೀಜಿಯವರು, ರಾಜನಹಳ್ಳಿ ಸ್ವಾಮೀಜಿಯವರು ಜಾತ್ರೆ ಕರೆಯೋಕ್ಕೆ ಬಂದಿದ್ದರು, ನನ್ನ ಚೇಂಬರಲ್ಲೇ ಬಂದಿದ್ದರು. ಅವರು ಸತೀಶ್ ಜಾರಕಿಹೊಳಿ, ರಾಜಣ್ಣ ಅವರಿಗೆಲ್ಲ ಅಲ್ಲಿ ಅವ್ರು ಸ್ವಾಮೀಜಿಯವರು ಅಲ್ಲಿದ್ದಾರೆ ಅಂತ ಗೊತ್ತಾಯಿತು. ಅವರು ಬಂದು ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಹೋದರು. ನಾವು ಕೂಡ ಅವರ ಆಶೀರ್ವಾದ ತಗೊಂಡು ನಾನು ಮನೆ ಕಡೆ ಬಂದೆ. ಸೊ ಇದರ ಬೆನ್ನಲ್ಲೇ ಈಗ ಸತೀಶ್ ಜಾರಕಿಹೊಳಿ ಕೂಡ ಮಾತಾಡಿದ್ದಾರೆ. SC/ST 4 ಸಚಿವರು ಸಭೆ ಮಾಡಿರುವಂತಹ ವಿಚಾರ, ಭೇಟಿ ಮಾಡಿರುವಂತಹ ವಿಚಾರ ಇಲ್ಲ, ಎಲ್ಲ ಪೂರ್ತಿ ರಾಜಕೀಯವೇ, ಬೇರೆ ಏನು ಮಾತಾಡಿಲ್ಲ, ನಾವು ಪೂರ್ತಿ ರಾಜಕೀಯನೇ ಮಾತಾಡಿರೋದು ಅಂತ ಹೇಳಿ ನಗ್ತಾ ಒಂದು ರೀತಿ ವ್ಯಂಗ್ಯಭರಿತವಾಗಿ ಮಾತಾಡಿದ್ದಾರೆ. ಬರೀ ರಾಜಕೀಯ ಮಾತಾಡಿದ್ವಿ ಅಷ್ಟೇ. ಈ ಸತಿ ಬೇರೆ ರೀತಿಯಲ್ಲಿ ರಿಯಾಕ್ಷನ್ ಸತೀಶ್ ಜಾರಕಿಹೊಳಿ ಅವರಿಂದ ನೋಡ್ಬೋದು. ಯಾಕಂದ್ರೆ ಇದುವರೆಗೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಇಲ್ಲ, ಆ ಥರದ್ದೇನು ಮಾಡಿಲ್ಲ, ಇದು ಮೀಟಿಂಗ್ ಅಲ್ಲ, ಬರೀ ನಾವು ಸೇರಿದ್ವಿ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದಂಥ ಸಂದರ್ಭದಲ್ಲಿ ಇಲ್ಲ ನಾವು ಬರೀ ರಾಜಕೀಯನೇ ಮಾತಾಡಿರೋದು ಅಂಥೇಳಿ ನಗುತ್ತಾ ವ್ಯಂಗ್ಯಭರಿತ ಧಾಟಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಹೌದೌದಾ, ಇಲ್ಲ, ಎಲ್ಲ ಪೂರ್ತಿ ರಾಜಕೀಯನೇ, ಎಲ್ಲ ಬೇರೆ ಏನೋ ಮಾತಾಡಿಲ್ಲ, ಪೂರ್ತಿ ರಾಜಕೀಯ ಮಾತಾಡಿವಿ. ಪೂರ್ತಿ ರಾಜಕೀಯ ಏನು ಮಾತಾಡಿಲ್ಲ, ಬರೀ ರಾಜಕೀಯ ಮಾತಾಡಿದ್ವಿ ಅಷ್ಟೇ. ಹೌದೌದಾ, ಇಲ್ಲ, ಎಲ್ಲ ಪೂರ್ತಿ ರಾಜಕೀಯನೇ, ಎಲ್ಲ ಬೇರೆ ಏನೋ ಮಾತಾಡಿಲ್ಲ, ಪೂರ್ತಿ ರಾಜಕೀಯ ಮಾತಾಡಿವಿ. ಪೂರ್ತಿ ರಾಜಕೀಯ ಏನು ಮಾತಾಡಿಲ್ಲ, ಬರೀ ರಾಜಕೀಯ ಮಾತಾಡಿದ್ವಿ ಅಷ್ಟೇ. ಹೌದೌದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. SC/ST ಸಮುದಾಯದ ಸಚಿವರು ಸಭೆ ಮಾಡಿದ್ರು ಅನ್ನುವಂಥ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ, ಊಟ ಮಾಡಿದ್ರೆ, ಮೀಟಿಂಗ್ ಮಾಡಿದ್ರೆ ಏನಿದೆ ತಪ್ಪು? ಅದರಲ್ಲಿ ಊಹೆ ಮಾಡೋದಕ್ಕೇನಿಲ್ಲ. ಈ ಊಹೆ ಮಾಡಿ ನೀವೆಲ್ಲರೂ ಕೂಡ ಅನ್ಕೊಳ್ತಾ ಇದ್ದಾರಲ್ಲ, ಅದು ಸರಿ ಇಲ್ಲ, ತಪ್ಪು ಅಂತ ಹೇಳಿ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸಿಎಂ ವಿಚಾರವಾಗಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ. ಹೈಕಮಾಂಡ್ ತೀರ್ಮಾನ ಏನು ಮಾಡುತ್ತೋ ಅದು ನನ್ನ ನಿರ್ಧಾರ ಕೂಡ ಆಗಿರುತ್ತೆ, ಅದರಲ್ಲಿ ಬೇರೆ ಏನಿಲ್ಲ, ಅವ್ರು ಏನು ಹೇಳ್ತಾರೆ ಹಾಗೆ ಅನ್ನೋದನ್ನ ಈ ಹಿಂದೆನೂ ಕೂಡ ನಾನು ಹೇಳಿದ್ದೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡ್ತಾರೆ.
ಮಾತುಗಳ ಮಧ್ಯನೂ ಕೂಡ ನಿನ್ನೆ ಸತೀಶ್ ಜಾರಕಿಹೊಳಿ ಮತ್ತೆ ಪರಮೇಶ್ವರ್ ಅವರು ಮತ್ತೆ ಮೀಟಿಂಗ್ ಮಾಡಿದ್ರೆ, ಒಂದ್ ಕಡೆ ಸೇರಿ ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ಮಾಡಲೇಬಾರ್ದ? ಸರ್ ಅಲ್ಲಪ್ಪ, ನೀವು ಯಾರು ಇಬ್ರು ಸೇರ್ಕೊಂಡು ನಾನು ಇವನು ಮಾತಾಡ್ಕೊ ಬಂದಿದ್ದೀವಿ ಈಗ 3 ಜನ. ಹಾಗಾದ್ರೆ ರಾಜಕೀಯ ಬಲ್ದೆ ಇನ್ನೇನು ಮಾತಾಡ್ತೀವಿ ನಾವು ರಾಜಕಾರಣಿಗಳು? ಇವಾಗ ಅದೇ ಸದ್ದಲ್ವ ಸರ್, ಅವ್ರು ಕೂತು ಮಾತಾಡ್ತಾರೆ. ನೀವು ಗ್ರಹಿಸಗಳಿದೆಯಲ್ಲ ಊಹೆ, ಆ ಊಹೆ ತಪ್ಪು. ಊಹೆಗಳಿದ್ದಾವಲ್ಲ, ನಾವೇನೋ ಮಾತಾಡಿರ್ತೀವಿ, ಸತ್ಯ ಇರೋದಿಲ್ಲ ಅದರಲ್ಲಿ. ಅದನ್ನ ಸತ್ಯಕ್ಕೆ ವಿರುದ್ಧವಾಗಿ ನೀವು ಮಾಡ್ತಾ ಇರ್ತಕ್ಕಂಥದ್ದು. ಊಹೆ ಮಾಧ್ಯಮ ಇದೆಯಲ್ಲ ಅದು ಸರ್, ಊಹೆ ಅಲ್ಲ ಸರ್, ಈಗ ಕನ್ಫ್ಯೂಷನ್ ಇಲ್ಲ ಅಂತ ಸರ್. ಈಗ ಪದೇ ಪದೇ ಮೀಟಿಂಗ್ ಗಳು ಆಗ್ತಾ ಇದೆ. ಎಲ್ಲಿ ಮೀಟಿಂಗ್ ನಿನ್ನೆ ಆಗಿದೆ ಸರ್, ನಿನ್ನೆ ಯಾರು ಸತೀಶ್ ಜಾರಕಿಹೊಳಿ ಕೇಳೋ ಅವ್ರನ್ನ ಏನಂತ ಮಾಡಿದ್ದಾರೆ ಅಂತ. ನನ್ನ ಪ್ರಕಾರ ಮೀಟಿಂಗ್ ಮಾಡಿದ್ರೆ, ಊಟ ಮಾಡಿದ್ರೆ ಅದು ಇಟ್ ಇಸ್ ನಾಟ್ ಎ ಪಾಲಿಟಿಕ್ಸ್, ಇಟ್ ಇಸ್ ನಾಟ್ ಎಗ್ನೆಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ. ಇಂಥ ಮಾತುಗಳ ಮಧ್ಯನೂ ಕೂಡ ನಿನ್ನೆ ಸತೀಶ್ ಜಾರಕಿಹೊಳಿ ಮತ್ತೆ ಪರಮೇಶ್ವರ್ ಅವರು ಮತ್ತೆ ಮೀಟಿಂಗ್ ಮಾಡಿದ್ರೆ, ಒಂದ್ ಕಡೆ ಸೇರಿ ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ಮಾಡಲೇಬಾರ್ದ? ಸರ್ ಅಲ್ಲಪ್ಪ, ನೀವು ಯಾರು ಇಬ್ರು ಸೇರ್ಕೊಂಡು ನಾನು ಇವನು ಮಾತಾಡ್ಕೊ ಬಂದಿದ್ದೀವಿ ಈಗ 3 ಜನ. ಹಾಗಾದ್ರೆ ರಾಜಕೀಯ ಬಲ್ದೆ ಇನ್ನೇನು ಮಾತಾಡ್ತೀವಿ ನಾವು ರಾಜಕಾರಣಿಗಳು? ಇವಾಗ ಅದೇ ಸದ್ದಲ್ಲ.